ಈಗ ನೆಕ್ಸ್ಟ್ ನೋಡಿ, ಬೆಂಗಳೂರಿನಲ್ಲಿ ಇಡೀ ನಾಗರಿಕ ಸಮಾಜವೇ ತಲೆತಗ್ಗಿಸುವಂತಹ ಒಂದು ಘಟನೆ ಆಗಿದೆ. ಬೆಂಗಳೂರಿನಲ್ಲಿ ಎಲ್ಲಿ ಗೊತ್ತಾ, ಬನಶಂಕರಿಯಲ್ಲಿ ನಡು ರಸ್ತೆಯಲ್ಲೇ ಜುಟ್ಟು ಹಿಡ್ಕೊಂಡು ಚಪ್ಪಲಿಯಿಂದ ಥಳಿಸ್ಬಿಟ್ಟಿದ್ದಾರೆ. ಯಾರಿಂದ ಯಾರಿಗೆ ಡೀಟೇಲ್ಸ್ ಬರ್ತಾ ಇದೆ. ಬನಶಂಕರಿಯಲ್ಲಿ ಮಹಿಳೆಯರ ಗುಂಪು ಯುವತಿ ಮೇಲೆ ಜುಟ್ಟು ಹಿಡಿದು ಚಪ್ಪಲಿಯಿಂದ ಥಳಿಸ್ಬಿಟ್ಟಿದ್ದಾರೆ. ಇಡೀ ಕುಟುಂಬವೇ ಸೇರ್ಕೊಂಡು ಆ ಯುವತಿ ಮೇಲೆ ಹಲ್ಲೆ ಮಾಡಿರೋದು, ಆಮೇಲೆ ಮನೆಗೂ ಕೂಡ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟಿರೋದು. ಯಾಕಿಷ್ಟು ಸಿಟ್ಟು, ಯಾಕಿಷ್ಟು ದ್ವೇಷ? ಬೆಂಗಳೂರಿನ ಬನಶಂಕರಿಯಲ್ಲಿ ಇಷ್ಟರ ಮಟ್ಟಿಗೆ ಹೊಡೆದಾಡ್ಕೊಳ್ಳೋದಕ್ಕೆ ಕಾರಣ ಏನು? ಈ ಹಲ್ಲೆ ಮಾಡಿದ್ಯಾಕೆ? ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕೆ ಇಷ್ಟರ ಮಟ್ಟಿಗೆ ದ್ವೇಷ ಕಾರಿದ್ರು ಅಂತ ಗೊತ್ತಾಗ್ತಾ ಇಲ್ಲ. ಇದಾಗಿರೋದು ಬನಶಂಕರಿಯಲ್ಲಿ. ಬನಶಂಕರಿಗ ಕದಿರೇನಹಳ್ಳಿಯಲ್ಲಿ ನಿನ್ನೆ ಆಗಿರುವಂಥ ಘಟನೆ ಇದು. ನೋಡಿ, ಸಾಕು ನಾಯಿಯನ್ನ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ರಂತೆ ಆ ಯುವತಿ. ವಾಕಿಂಗ್ ಕರ್ಕೊಂಡು ಹೋಗಬೇಕಾದ್ರೆ ರಸ್ತೆಯಲ್ಲಿ ಶ್ವಾನ ಮಲ ವಿಸರ್ಜನೆ ಮಾಡಿದೆ. ಅದರಲ್ಲೇನಿದೆ? ಅದಕ್ಕೆ ರೋಷಾವೇಶ. ಅದನ್ನ ನೋಡ್ಬಿಟ್ಟು ಅಲ್ಲಿನ ಸುತ್ತಮುತ್ತಲಿದ್ದವರು ಕ್ಲೀನ್ ಮಾಡು ಇದನ್ನ, ಇಲ್ಲ ನೀನೇ ತಿನ್ನು ಹೀಗಂತ ಯಾವನೋ ಯುವಕ ಹೇಳುತ್ತಾನಂತೆ. ಕ್ಲೀನ್ ಮಾಡಿಲ್ಲ ಅಂತಂದ್ರೆ ಅಷ್ಟೇ, ಹಂಗೆ ಹಿಂಗೆ ಅಂತೇಳಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದಂತೆ. ಈ ವೇಳೆ ಯುವಕನ ಕುಟುಂಬಸ್ಥರು ಬಂದು ನಿಂದಿಸಿ ಯುವತಿಗೆ ಹಲ್ಲೆ ಮಾಡಿದ್ದಾರೆ. ಚಪ್ಪಲಿಯಿಂದ ಹೊಡೆದು ಕೆಟ್ಟ ಪದಗಳಲ್ಲಿ ಬೈದು ಥಳಿಸ್ಬಿಟ್ಟಿದ್ದಾರೆ. 7ರಿಂದ 8 ಜನ ಮಹಿಳೆಯರು ಜುಟ್ಟು ಹಿಡ್ಕೊಂಡು ಹಲ್ಲೆ ಮಾಡಿದ್ದಾರೆ, ಆಕ್ರೋಶ ಹೊರಹಾಕಿದ್ದಾರೆ. ಅದೇನಾಯ್ತು ಗೊತ್ತಿಲ್ಲಪ್ಪ. ಬರೀ ಆ ಶ್ವಾನ ಮಲ ವಿಸರ್ಜನೆ ಮಾಡಿದ್ದಕ್ಕೆ ಇಷ್ಟೊಂದ? ನೋಡಿ ಆ ವಿಡಿಯೋನ. ನೋಡಿ, ಹಿಂಗೆಲ್ಲ ಹೊಡೆದಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆ ಯುವತಿ ಏನು ಮಾಡ್ತಾರೆ ಅಂತಂದರೆ, ಮನೆಯೊಳಗೆ ಹೋಗೋದಕ್ಕೆ ಟ್ರೈ ಮಾಡ್ತಾರೆ. ಗೇಟ್ ಹಾಕಿ ಒಳಗೆ ಹೋದರೂ ಕೂಡ ಆಕೆನ ಬಿಡಲೇ ಇಲ್ಲ. ಗೇಟ್ ಮುರಿಯೋದಕ್ಕೆ ಟ್ರೈ ಮಾಡಿದ್ದಾರೆ. ಕೋಲು ಚಪ್ಪಲಿನ ಎಸ್ದು ಹಲ್ಲೆ ಮಾಡಿಬಿಟ್ಟಿದ್ದಾರೆ ಆ ಮಹಿಳೆಯರು. ಅನ್ಸೂಯ, ಇಂದುಮತಿ ಅನ್ನೋರ ಮೇಲೆ ಗುಂಪಿನಿಂದ ಹಲ್ಲೆ ಆಗಿದೆ. ಈಗ ನೊಂದವರೇನು ನ್ಯಾಯಕ್ಕಾಗಿ ಆಗ್ರಹಿಸಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗ್ತಾರೆ. ಆದರೆ ಪೊಲೀಸರು NCR ಅನ್ನ ಮಾತ್ರ ದಾಖಲಿಸಿಕೊಂಡು ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಅಂತೆ. ಬಡವರು ಬದುಕೋದಕ್ಕೆ ಇಷ್ಟು ಕಷ್ಟಪಡಬೇಕಾ ಅಂತೇಳಿ ಕಣ್ಣೀರಾಗ್ತಾ ಇದ್ದಾರೆ ಆ ಪಾಪ ನೊಂದ ಕುಟುಂಬ, ಆ ನೊಂದ ಯುವತಿ. ಕೇವಲ ಸಾಕಿದಂಥ ಶ್ವಾನವನ್ನ ವಾಕಿಂಗ್ ಕರ್ಕೊಂಡು ಹೋಗಿರ್ತಾರೆ ಆ ಯುವತಿ, ರಸ್ತೆಯಲ್ಲಿ ಮಲ ವಿಸರ್ಜನೆ ಮಾಡಿದೆ. ಇಷ್ಟೇ. ಯಾವನ ಯುವಕ ಬರ್ತಾನೆ, ಅದನ್ನ ಕ್ಲೀನ್ ಮಾಡು, ಇಲ್ಲ ನೀನೇ ತಿನ್ನು ಅಂತ ಬೈಯಕ್ಕೆ ಶುರು ಮಾಡಿಬಿಡ್ತಾನೆ. ಹೇಳೋ ರೀತಿಯಲ್ಲಿ ಹೇಳ್ಬೋದಾಗಿತ್ತು, ಆದರೆ ಇಷ್ಟರ ಮಟ್ಟಿಗೆ ಹೊಡೆದಾಟ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಆ ಯುವತಿ ಅದೇ ಏರಿಯಾದವರ? ಆಮೇಲೆ ಇದ್ಯಾಕೋ ಈ ನಾಯಿ ವಾಕಿಂಗ್ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ನಾಯಿನ ಮಲ ವಿಸರ್ಜನೆ ಮಾಡಿದೆ ಅಷ್ಟೇ, ಒಂದು ಸಹಜ ಪ್ರಕ್ರಿಯೆ. ಅದಕ್ಕೆ ಇಷ್ಟೊಂದೆಲ್ಲ ಗಲಾಟೆ ಆಗತ್ತಂತಂದ್ರೆ ಮೋಸ್ಟ್ ಪ್ರಾಬಬ್ಲಿ ಯಾವುದೋ ಹಳೆ ದ್ವೇಷ ಈಗ ಕಿಡಿ ಹೊತ್ಕೊಂಡಿದೆ ಅಂತ ಅನಿಸ್ತಾ ಇದೆ.
ಶರತ್, ಈ ವಿಚಾರ ಇದೆ, ಈ ಒಂದು ದೃಶ್ಯಗಳನ್ನು ನೋಡಿದ್ರೆ ಯಾಕೋ ಅದೇ ಅನುಮಾನ ಕೂಡ ಕಾಡ್ತಾ ಇರುವಂಥದ್ದು. ಯಾಕಂದರೆ ಅನ್ಸೂಯ ಅನ್ನುವಂಥವರು ಕೂಡ ಒಂದು ಸಾಕು ನಾಯಿಯನ್ನು ಅವರು ಮನೆಯಲ್ಲಿ ಸಾಕೊಂಡಿರ್ತಾರೆ. ಬೆಳಗಿನ ಜಾವ ಅವರು ವಾಕಿಂಗ್ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅದು ಮಲ ವಿಸರ್ಜನೆ ಮಾಡಿರುತ್ತೆ. ಆಗ ಆ ಒಂದು ಮಲ ವಿಸರ್ಜನೆ ಮಾಡಿದಂಥ ಜಾಗದಲ್ಲಿ ಅವರ ಒಂದು ಮನೆ ಮತ್ತು ಅಂಗಡಿ ಇರುತ್ತಂತೆ. ಹಾಗಾಗಿ ಅವರು ಅದನ್ನು ಕ್ಲೀನ್ ಮಾಡಿ ಅಂತ ಹೇಳಿದ್ದಾರೆ. ಆಗ ಅವರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಬೇಗ ಮಾಡಿ, ಇಲ್ಲಾಂದರೆ ನೀವೇ ತಿನ್ಕೊಳ್ಳಿ ಅಂತ ಹೇಳಿ ಅವರು ಏರು ಧ್ವನಿಯಲ್ಲಿ ಅವರಿಗೆ ದರ್ಪವನ್ನು ಮೆರೆದಿದ್ದಂತೆ. ಇದೇ ಸಹಜವಾಗಿಯೇ ಕೂಡ ಆಕೆ ಹುಡುಗಿ ಏನಿದ್ದಾರೆ ಅವರು ಕೂಡ ಒಂದು ರಿಪ್ಲೈನ ಕೊಟ್ಟಿದ್ದಾರೆ. ಅಷ್ಟಕ್ಕೆ ಸುಮ್ಮನಾಗದ ಯುವಕ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಬೈಯುವಂಥ ಕೆಲಸವನ್ನು ಮಾಡಿದ್ದಾನೆ. ಆಗ ಆಕೆ ಆ ನಾಯಿನ ಕರ್ಕೊಂಡು ಮನೆ ಹತ್ರ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಆ ಯುವಕನ ಕುಟುಂಬಸ್ಥರು ಎಲ್ಲರೂ ಕೂಡ ಬಂದು ಅವರ ಮೇಲೆ ಜಗಳವನ್ನು ಮಾಡಿ ಮನಸೋ ಇಚ್ಛೆ ಹಲ್ಲೆಯನ್ನು ಮಾಡಿದ್ದಾರೆ. ಚಪ್ಪಲಿಯಿಂದ ಹೊಡೆದಿರುವಂಥದ್ದು, ಕೈಗೆ ಸಿಕ್ಕ ವಸ್ತುಗಳಿಂದ ಕೂಡ ಹೊಡೆದಿದ್ದಾರೆ. ಜೊತೆಗೆ ಜುಟ್ಟನ್ನು ಹಿಡಿದುಕೊಂಡು ಎಳೆದಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ತಕ್ಷಣ ಅವರು ಕೂಡ ಮನೆ ಒಳಗಡೆ ಅಲ್ಲಿದ್ದಂಥವರು ಕೂಡ ಜಗಳವನ್ನು ಬಿಡಿಸಿ ಮನೆ ಒಳಗಡೆ ಹೋಗಿ ಅಂತ ಹೇಳಿ ಅನ್ಸಯ್ಯ ಕುಟುಂಬದವ್ರನ್ನ ಗೇಟಿನ ಒಳಗಡೆ ಕರ್ಕೊಂಡೋಗಿ ಬಿಟ್ಟಿದ್ದಾರೆ. ಆದರೂ ಕೂಡ ಬಂದು ಆ ಗೇಟನ್ನು ಎಳೆದಾಡಿ ಅವ್ರನ್ನ ಹೊರಗಡೆ ಬನ್ನಿ ಅಂತ ಹೇಳಿ ಆವಾಜನ್ನು ಹಾಕಿದ್ದಾರೆ. ಕೆಟ್ಟ ಕೆಟ್ಟ ಪದಗಳಿಂದ ಕೂಡ ಬೈದಿದ್ದಾರೆ. ಕೇವಲ ನಾಯಿ ಮಲ ವಿಸರ್ಜನೆ ಮಾಡಿದ್ದಕ್ಕೆ ಈ ರೀತಿಯಾಗಿ ಮಾಡಿದ್ರಾ, ಅಥವಾ ಈ ಹಿಂದೆ ಏನಾದರೂ ಎರಡೂ ಕುಟುಂಬಗಳ ನಡುವೆ ಏನಾದರೂ ಜಗಳ ಆಗಿತ್ತಾ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕು. ಆದರೆ ಇಷ್ಟೆಲ್ಲ ಆದರೂ ಕೂಡ ಅವರು ಬಂದು ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಬನಶಂಕರಿ ಠಾಣೆಗೆ FIR ಅನ್ನು ದಾಖಲಿಸಿಕೊಳ್ಳದೆ NCR ಅನ್ನು ಮಾಡಿಸ್ಕೊಂಡು ಕಳಿಸಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಏನು ಒಂದು ಹಲ್ಲೆ ಮಾಡಿರುವಂಥ ಕುಟುಂಬ ಪ್ರಭಾವಿಗಳಾಗಿರೋದ್ರಿಂದಾಗಿ ಸಹಜವಾಗಿಯೂ ಕೂಡ ಅವರ ಒತ್ತಡಕ್ಕೆ ಮಣಿದು ನಮಗೆ ನ್ಯಾಯವನ್ನು ಕೊಡಿಸಬೇಕು, ಆದರೆ ಅವರ ಒತ್ತಡಕ್ಕೆ ಮಣಿದು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಅಂದರೆ ಕೇವಲ ಮಲ ವಿಸರ್ಜನೆ ಮಾಡಿದ್ದಕ್ಕೆ ಈ ರೀತಿಯ ಹಲ್ಲೆಯನ್ನು ಮಾಡೋದಾದರೆ ಯಾವ ಒಂದು ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅನ್ನೋಂಥ ಪ್ರಶ್ನೆಯನ್ನು ಕೂಡ ಕಾಡುತ್ತೆ. ಇನ್ನು ನಾಯಿಯನ್ನು ಹಿಡ್ಕೊಂಡಂಥ ಸಂದರ್ಭದಲ್ಲಿ ಅವರು ಆ ಗಲೀಜು ಮಾಡೋದಂಥ ವೇಳೆಯಲ್ಲಿ ಕ್ಲೀನ್ ಕೂಡ ಮಾಡಬೇಕಾಗುತ್ತೆ. ಯಾಕಂದರೆ BBMP ಅಧಿಕಾರಿಗಳು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಾಕು ನಾಯಿಗಳನ್ನು ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಿದಂಥ ಸಂದರ್ಭದಲ್ಲಿ ಕ್ಲೀನನ್ನು ಮಾಡಬೇಕಂತ ಹೇಳಿ ಆ ಯುವತಿಗೆ ಕೂಡ ಅದನ್ನು ಗಮನ ಕೊಡಬೇಕಾಗಿತ್ತು. ಆದರೆ ಇಷ್ಟಕ್ಕೆ ಈ ರೀತಿಯಾಗಿ ಹಲ್ಲೆ ಮಾಡುವಂಥದ್ದು, ಬೈಯುವಂಥ ಹಂತ ಅದನ್ನು ಮಾಡಿದರೆ ನೀವು ಹೇಳ್ದಂಗೆ ಎಲ್ಲೋ ಒಂದು ಕಡೆ ಎರಡೂ ಕುಟುಂಬಗಳ ನಡುವೆ ಏನಾದರೂ ಹಳೆ ದ್ವೇಷ ಇತ್ತ, ಅದು ಈಗ ಕಿಡಿ ಹೊತ್ಕೊಂಡಿದೆಯಾ ಅನ್ನೋಂಥ ಅನುಮಾನ ಕೂಡ ಮೂಡ್ತಾ ಇರುವಂಥದ್ದು. ಶರತ್, ವೆಂಕಟೇಶ್, ಡೀಟೇಲ್ಸ್ಗಾಗಿ